ಶಾಸಕ ಹಾರಿಸ್ ಪುತ್ರನಿಂದ ವಿದ್ವತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿದ್ವತ್ ಹೇಳಿಕೆ ಪಡೆಯುವುದಕ್ಕೆ ಸಿಸಿಬಿ ಪೊಲೀಸರು ಈಗ ನಿರ್ಧಾರ ಮಾಡಿದ್ದಾರೆ. ವಿದ್ವತ್ ಅಸ್ಪಷ್ಟವಾದಂತಹ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆಯುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದ್ದು, ಟಿವಿ9ಗೆ ಸಿಸಿಬಿ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಶಾಸಕ ಹಾರಿಸ್ ಪುತ್ರನಿಂದ ವಿದ್ವತ್ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿದ್ವತ್ ಹೇಳಿಕೆ ಪಡೆಯುವುದಕ್ಕೆ ಸಿಸಿಬಿ ಪೊಲೀಸರು ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. 3 ಬಾರಿ ಹೇಳಿಕೆ ಪಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಮೊನ್ನೆಯಷ್ಟೇ ವಿದ್ವತ್ ಹೇಳಿಕೆಯನ್ನ ಕೊಟ್ಟರು, ಆದ್ರೂ ಕೂಡ ಅಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆಯೋದಕ್ಕೆ ಈಗ ಪೊಲೀಸರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಟಿವಿ9ಗೆ ಸಿಸಿಬಿ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈಗ ಕೊಟ್ಟಿರುವಂತಹ ಮಾಹಿತಿ ಅಸ್ಪಷ್ಟವಾಗಿದ್ದು, ಸ್ಪಷ್ಟವಾದಂತಹ ಮಾಹಿತಿಯನ್ನ ಪಡೆಯೋದಕ್ಕೋಸ್ಕರ ಮತ್ತೊಮ್ಮೆ ವಿದ್ವತ್ ಹೇಳಿಕೆಯನ್ನ ಪಡೆಯಲಾಗುತ್ತೆ ಅಂತ ಸಿಸಿಬಿ ಪೊಲೀಸರ ಕಡೆಯಿಂದ ಉನ್ನತ ಮೂಲಗಳಿಂದ ಟಿವಿ9ಗೆ ಮಾಹಿತಿ ಲಭ್ಯವಾಗಿದೆ. ಶಾಸಕ ಹಾರಿಸ್ ಪುತ್ರ ನಲ್ಪಾಡು ವಿದ್ವತ್ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿದ್ವತ್ನ ಹೇಳಿಕೆ ಪಡೆಯುವುದಕ್ಕೆ ಈಗ ಸಿಸಿಬಿ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಮೊನ್ನೆಷ್ಟೇ ಹೇಳಿಕೆಯನ್ನ ಪಡೆದಿದ್ರು, ಆದರೆ ಆ ಹೇಳಿಕೆ ಅಸ್ಪಷ್ಟವಾಗಿದೆ. ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ವಿದ್ವತ್ ಕೊಡ್ತಾ ಇಲ್ಲ. ಅಸ್ಪಷ್ಟವಾದ ಹಾಗೆ ಕೆಲ ಮಾಹಿತಿಯನ್ನ ಮಾತ್ರ ವಿದ್ವತ್ ಕೊಟ್ಟಿರೋದು. ಹೀಗಾಗಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡೆಯಬೇಕು ಅಂತ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಮತ್ತೊಮ್ಮೆ ವಿದ್ವತ್ ಹೇಳಿಕೆ ಪಡೆಯೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಈಗ ಇನ್ನೊಂದು ಬಾರಿ ಸಿಸಿಬಿ ಅಧಿಕಾರಿಗಳು ಹೇಳಿಕೆ ಪಡೆಯೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತ, ಯಾವಾಗ ಪಡ್ಕೊಳ್ತಾರೆ ಹೇಳಿಕೆ? ಮತ್ತೆ ಈ ಬಾರಿ ಕೂಡ ಅಸ್ಪಷ್ಟವಾದ ಮಾಹಿತಿಯೇ ಸಿಕ್ಕರೆ ಮುಂದೇನು? ಸುಕನ್ಯಾ, ಈಗಾಗಲೇ ವಿದ್ವತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ವತ್ ನಿಂದ ಸಿಸಿಬಿ ಪೊಲೀಸರು ಮತ್ತೊಮ್ಮೆ ಹೇಳಿಕೆಯನ್ನ ಪಡೆಯುವಂತಹ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಇದೀಗ ತಿಳಿದು ಬಂದಿರುವಂತದ್ದು. ಕಳೆದ 3 ಬಾರಿ ಆಸ್ಪತ್ರೆಯಲ್ಲಿ ವಿದ್ವತ್ ಇರುವಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸ್ ಅಶ್ವಥ್ ಗೌಡ ಅವರು ಆಸ್ಪತ್ರೆಗೆ ಹೋಗಿ ಹೇಳಿಕೆಯನ್ನ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಕಳೆದ 3 ಬಾರಿ ಕೂಡ ವಿದ್ವತ್ ನಿಂದ ಹೇಳಿಕೆ ಪಡೆಯಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ವಾಪಸ್ ಕೂಡ ಬಂದಿದ್ರು. ಆ ನಂತರದಲ್ಲಿ 4ನೇ ಬಾರಿ ವಿದ್ವತ್ ನಿಂದ ಹೇಳಿಕೆ ಪಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವಷ್ಟು ಮಾಹಿತಿಯನ್ನ ಕೂಡ ಪಡೆದು ಬಂದಿರುವಂತದ್ದು ಇದೀಗ ತಿಳಿದು ಬಂದಿರುವಂತದ್ದು. ಯಾಕಂದ್ರೆ 4ನೇ ಬಾರಿ ಕೂಡ ವಿದ್ವತ್ ನಿಂದ ಹೇಳಿಕೆ ಪಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ವಿದ್ವತ್ ಸಂಪೂರ್ಣ ಪ್ರಮಾಣದ ಮಾಹಿತಿಯನ್ನ ನೀಡಲಿಲ್ಲ. ಅಂದ್ರೆ ಅವತ್ತು ಏನ್ ಘಟನೆ ಆಯ್ತು ಆ ಪೂರ್ತಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ನೀಡಲಿಲ್ಲ. ಆದ್ರೆ ಕೇವಲ ಮಾಹಿತಿಯನ್ನ ಕೂಡ ನೀಡಿ ಅಲ್ಲಿಂದ ಬಂದಿರುವಂತದ್ದು ಸಿಸಿಬಿ ಪೊಲೀಸರು. ಹಾಗಾಗಿ ಮತ್ತಷ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ವತ್ ನಿಂದ ಮತ್ತಷ್ಟು ಹೇಳಿಕೆಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿಸಿಬಿ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ ಎಂದರೆ ನೇರವಾಗಿ ಅವರ ಮನೆ ಹತ್ರ ಹೋಗಿ ಅವರ ಹೇಳಿಕೆಯನ್ನ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಇವತ್ತು ಅಥವಾ ನಾಳೆ ಈ 2 ದಿನಗಳ ಒಳಗಾಗಿ ಸಿಸಿಬಿ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ ಮತ್ತೆ ಅವರ ಮನೆ ಸದಾಶಿವ ನಗರದಲ್ಲಿರುವಂತಹ ಅವರ ಮನೆ ಹತ್ರ ಹೋಗಿ ಅವರಿಂದ ಹೇಳಿಕೆಯನ್ನ ಪಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೀಗ ಉನ್ನತ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಸುಕನ್ಯಾ, ಧನ್ಯವಾದ ಗೌತಮ್.